ಅವ್ರ ಕೈಯಲ್ಲಿ ಕಲ್ತಂಥವ್ರು ಶಿಕ್ಷಕರಾಗಿದ್ದಾರೆ, ರಾಜಕೀಯ ವ್ಯಕ್ತಿಗಳಾಗಿದ್ದಾರೆ, ವೈದ್ಯರಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ದೇಶ ವಿದೇಶದಲ್ಲಿ ಅವರ ಕೈಯಲ್ಲಿ ಕಲ್ತಂಥವ್ರು ಇದ್ದಾರೆ. ಅದನ್ನು ಮನಗಂಡ ಮೇಲೆ 1974ರಲ್ಲಿ ಕೊತ್ತಲ ವಿಶಿಷ್ಟ ಭಾರತೀಯ ಶಿಕ್ಷಣ ಸಮಿತಿ ಪ್ರಾರಂಭವಾಯಿತು. ಒಂದು ಮಠ ಅಥವಾ ಒಂದು ಮಂದಿರ ಅಂದರೆ ಅದಕ್ಕೆ ಒಂದು ಏನಪ್ಪ ಅಂದ್ರೆ ಅನ್ನ, ಆಶ್ರಯ, ಅರಿವು ಇವು ಕೊಡಬೇಕನ್ನೋದು ಪೂಜ್ಯ ಮಡಿವಾಳ ಸ್ವಾಮಿಗಳ ತಲೆಯಲ್ಲಿ ಇದ್ದಂಥ ವಿಚಾರ. ಆ ಚಿಂತನೆ ಇವತ್ತಿಗೂ ನಿರಂತರವಾಗಿ ನಡೀತಾ ಬಂದಿದೆ. ಅವರ ಮಾರ್ಗದರ್ಶನ ಇದೆ. ಇಡೀ ತಾಲೂಕದ ಆಚೆಗೆ ತೆಲಂಗಾಣ, ಮಹಾರಾಷ್ಟ್ರದಿಂದ ಈ ಭಾಗಕ್ಕೆ ಚೈತ್ರ ಮಾಸದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಸಾಕಷ್ಟು ಮಂದಿ ಲಕ್ಷಾಂತರ ಭಕ್ತರು ಬರ್ತಾ ಇದ್ದಾರೆ. ಅದು ಉತ್ತರವಾಗಿ ಬೆಳೀತಾ ಇದೆ. ಅವರ ಕನಸಿನಂತೆಯೇ ಎಲ್ಲ ಕಾರ್ಯಗಳು, ಆಧ್ಯಾತ್ಮಿಕವಾದಂಥ ಕಾರ್ಯಕ್ರಮಗಳು ನಡೀತವೆ. ಶ್ರಾವಣ ಮಾಸದಲ್ಲಿ 63 ದಿವಸ ಭಜನೆ ಮತ್ತು ಮಹಾರುದ್ರಾಭಿಷೇಕ ಜರುಗುತ್ತೆ. ಮತ್ತು ಪೂಜ್ಯರು ಈರೂರಲ್ಲಿ